ಸಾಗರ್ನ ನಿಸ್ವಾರ್ಥ ಕಾಳಜಿ ಕಲ್ಲಾಗಿದ್ದ ಅಂಜಲಿಯ ಮನಸ್ಸಿನಲ್ಲಿ ಪ್ರೀತಿ ಚಿಗುರು ಹೊಡೆಯುವಂತೆ ಮಾಡಿತ್ತು. ಆದ್ರೆ ಈ ಬದಲಾವಣೆ ಒಂದೇ ದಿನದಲ್ಲಾದದ್ದಲ್ಲ. ಅದೊಂದು ಸುದೀರ್ಘವಾದ, ನೋವಿನಿಂದ ಕೂಡಿದ ಮೌನಯಾನವಾಗಿತ್ತು. ಕೇವಲ 25ನೇ ವಯಸ್ಸಿಗೆ ವೈದವ್ಯದ ಕಾರ್ಮೋಡ ಆವರಿಸಿದಾಗ ಅಂಜಲಿ ಪ್ರಪಂಚದೊಂದಿಗಿನ ತನ್ನೆಲ್ಲ ಸಂಪರ್ಕವನ್ನು ಕಡಿದುಕೊಂಡಿದ್ದಳು. ಗಂಡನ ಅಕಾಲಿಕ ಮರಣ ಅವಳ ಆಸೆಗಳನ್ನು, ಕನಸುಗಳನ್ನು ಸುಟ್ಟು ಬೂದಿ ಮಾಡಿತ್ತು. ಯಾರೊಂದಿಗೂ ಮಾತನಾಡದೆ ತನ್ನದೇ ಕೋಶದಲ್ಲಿ ಬಂಧಿಯಾಗಿದ್ದ ಅವಳ ಪಾಲಿಗೆ ಬದುಕು ಕೇವಲ ಉಸಿರಾಡುವ ಪ್ರಕ್ರಿಯೆಯಾಗಿತ್ತು ಅಷ್ಟೇ. ಆದ್ರೆ ಅದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಾಗರ್ ಅವಳ ಆ ಮೌನದ ಹಿಂದಿನ ಚೀತ್ಕಾರವನ್ನು ಕೇಳಿಸಿಕೊಂಡಿದ್ದ. ಅವನು ಎಂದಿಗೂ ಅವಳ ಮೇಲೆ ಕನಿಕರ ತೋರಲಿಲ್ಲ. ಬದಲಾಗಿ ಅವಳೊಬ್ಬಳು ಜೀವಂತ ಮನುಷ್ಯಳು ಎಂಬುದನ್ನು ನೆನಪಿಸುವಂತೆ ನಡೆದುಕೊಂಡ. ಮಳೆಯಾದಾಗ ಛತ್ರಿ ನೀಡುವುದಾಗಲಿ, ಅವಳು ಊಟ ಮಾಡದಿದ್ದಾಗ ಬಲವಂತವಾಗಿ ಕ್ಯಾಂಟೀನ್ಗೆ ಕರೆದೊಯ್ಯುವುದಾಗಲಿ, ಅವನ ಪ್ರತಿಯೊಂದು ಸಣ್ಣ ಹೆಜ್ಜೆಯಲ್ಲೂ ಅವಳಿಗೇ ತಿಳಿಯದಂತೆ ಅವಳನ್ನು ಕಾಯುವ ಒಂದು ಅದೃಶ್ಯ ಶಕ್ತಿಯಿತ್ತು. ಸಾಗರ್ನ ಈ ನಿಸ್ವಾರ್ಥತೆ ಅಂಜಲಿಯ ಮನಸ್ಸಿನ ಬಾಗಿಲನ್ನು ಮೆಲ್ಲನೆ ತಟ್ಟಿತ್ತು. ಆದ್ರೆ ಅವಳೊಳಗೆ ಒಂದು ಭಯ. ನಾನು ಮತ್ತೆ ನಗಬಹುದಾ, ನನಗೂ ಮತ್ತೆ ಬದುಕುವ ಹಕ್ಕಿದೆಯಾ ಎಂಬ ಅಪರಾಧೀಭಾವನೆ ಅವಳನ್ನು ಕಾಡುತ್ತಿತ್ತು. ನಿನ್ನ ಜೊತೆಯಾಗಿ ನಾನೊಂದು ಹೊಸ ಜೀವನ ಪ್ರಾರಂಭಿಸಬಹುದೇ ಎಂದು ಸಾಗರ್ ಕೇಳಿದಾಗ ಅವಳ ಕಣ್ಣಲ್ಲಿ ನೀರು ಹರಿಯುತ್ತೆ. ಅವಳ ಕಣ್ಣೀರು ಅಂದು ಮಳೆಯಾಗಿ ಸುರಿಯಲಿಲ್ಲ, ಬದಲಾಗಿ ಹೊಸ ಭರವಸೆಯ ಹನಿಯಾಗಿ ಜಾರಿತ್ತು. ಸಾಗರ್ನ ಪ್ರೀತಿ ಅವಳ ಹಿಂದಿನ ನೋವನ್ನು ಅಳಿಸಲಿಲ್ಲ, ಆದ್ರೆ ಆ ನೋವಿನ ಜೊತೆಯಲ್ಲೇ ಬದುಕುವ ಹೊಸ ಶಕ್ತಿಯನ್ನು ನೀಡಿತ್ತು. ಇದು ಕೇವಲ ಪ್ರೀತಿಯಲ್ಲ, ಇದು ಜೀವನದ ಮರುಹುಟ್ಟು.